ಶ್ರೀರಂಗಪಟ್ಟಣದ ಹೊಸ ಆನಂದೂರು ಗ್ರಾಮದಲ್ಲಿ ಒಂದು ಅವಘಡ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ ನಿಂದ 3 ಮನೆಗಳು ಹೊತ್ತಿ ಉರಿದಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 3 ಮನೆಗಳು ಶಾರ್ಟ್ ಸರ್ಕ್ಯೂಟ್ ನಿಂದ ಹೊತ್ತಿ ಉರಿದಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಹೊಸ ಆನಂದೂರು ಗ್ರಾಮ ಮನೆಯಲ್ಲಿದ್ದಂತ ಬೆಲೆ ಬಾಳುವಂತಹ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಶ್ರೀನಿವಾಸ್, ವೆಂಕಟೇಶ್, ಶನಿವಾರೇಗೌಡ ಅವ್ರಿಗೆ ಸೇರಿದಂತ ಮನೆಗಳು 3 ಮನೆಗಳು ಮಳೆ ಸುರಿತಾ ಇದ್ರೂ ಕೂಡ ಇಡೀ ಮನೆ ಹೊತ್ತಿ ಉರಿದಿದೆ. ಮನೆ ಕಳೆದುಕೊಂಡಿದ್ದಾರೆ, ಮನೆಯಲ್ಲಿದ್ದಂತಹ ವಸ್ತುಗಳನ್ನ ಕಳೆದುಕೊಂಡಿದ್ದಾರೆ. ಕುಟುಂಬಗಳು ಕಂಗಾಲಾಗಿದೆ. ಏನ್ ಮಾಡೋದು? ಇಷ್ಟು ವರ್ಷ ಇದ್ದಂತ ಮನೆ, ಇನ್ನು ಮುಂದೆ ಇರಬೇಕಾದಂತ ಮನೆ, ಇರೋದೊಂದು ಮನೆ, ಇದ್ದಂತ ಮನೆಯೂ ಈಗ ಬೆಂಕಿಗೆ ಆಹುತಿಯಾಗಿದೆ. ಅದರಲ್ಲಿ ವರ್ಷಾನುಗಟ್ಲೆಯಿಂದ ಕೂಡಿಟ್ಟು ಮಾಡಿದಂಥ ಒಂದಷ್ಟು ವಸ್ತುಗಳು, ಬೆಲೆ ಬಾಳುವಂಥ ವಸ್ತುಗಳು, ಇದೆಲ್ಲವೂ ಕೂಡ ಈಗ ಬೆಂಕಿಗೆ ಆಹುತಿ ಆಗಿರೋದಲ್ಲಿ ಗಮನಿಸ್ತಾ ಇದ್ದೀವಲ್ಲ. ಒಂದು ಕಡೆ ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದ್ರೂ ಕೂಡ ಬೆಂಕಿ ದಗದಗನೆ ಹೊತ್ತಿ ಉರಿತಾ ಇದೆ. ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಅನ್ನುವಂಥ ಮಾಹಿತಿ ಒಂದು ಮನೆಯಲ್ಲಿ ಆಗಿದೆ, ಅದಾನಂತರ ಹಬ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರೋಂಥ ವಿಚಾರ. ಯಾಕಂದರೆ ಹತ್ರ ಮನೆಗಳಿರೋದ್ರಿಂದ 3 ಮನೆಗಳಿಗೆ ಆ ಬೆಂಕಿ ಹಬ್ಬಿಕೊಂಡಿದೆ. 3 ಮನೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆನಂತರ ಬೆಂಕಿ ನಂದಿಸುವಂಥ ಕಾರ್ಯವನ್ನು ಮಾಡಲಾಯಿತು. ಆದರೆ ಅಷ್ಟರಲ್ಲೇ ಆ 3 ಮನೆಗಳಿಗೂ ಬೆಂಕಿ ಹಬ್ಬಿರೋದು. ಶ್ರೀನಿವಾಸ್, ವೆಂಕಟೇಶ್, ಶನಿವಾರೇಗೌಡ ಇವ್ರಿಗೆ ಸೇರಿರುವಂಥ ಮನೆಗಳು, ಅಕ್ಕಪಕ್ಕದಲ್ಲೇ ಮನೆಗಳಿದೆ. ಕಾಂಪೌಂಡ್ ಆಗಲಿ ಅಥವಾ ಇನ್ನೊಂದು ಮತ್ತೊಂದು ಡಿವೈಡ್ ಮಾಡುವಂಥದ್ದಾಗಲಿ ಇಲ್ಲ, ಪಕ್ಕಪಕ್ಕದಲ್ಲೇ ಮನೆಗಳು ಇರೋದು. ಒಂದಿಷ್ಟು ಕಿಂಚಿತ್ ಜಾಗ, ಆ ಜಾಗದಲ್ಲಿ ಒಂದು ಪುಟ್ಟ ಮನೆ ಕಟ್ಕೊಂಡು ಒಂದು ತಮ್ಮದೇ ಆದಂಥ ಜೀವನವನ್ನು ಸಾಗಿಸ್ತಾ ಇದ್ದಂಥ ಕುಟುಂಬಗಳು ಈಗ ಕಳೆದುಕೊಂಡು ಕಂಗಾಲಾಗಿದೆ. ನಮ್ಮ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಯಾರಿಗೂ ಏನು ಆಗಿಲ್ಲ ಅನ್ನುವಂಥ ಒಂದು ಸಮಾಧಾನ ಬಿಟ್ಟರೆ ಪಾಪ ಇದ್ದಂಥ ಮನೆಯನ್ನು ಕಳ್ಕೊಂಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಆಗೋದಕ್ಕೆ ಕಾರಣ ಏನು? 3 ಮನೆಗೆ ಹಬ್ಬುವಷ್ಟರಲ್ಲಿ ಬೆಂಕಿಯನ್ನು ನಂದಿಸೋದಕ್ಕೆ ಸಾಧ್ಯ ಆಗಿಲ್ವಾ? ಹೇಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಬಾಲಕೃಷ್ಣ? ಬಾಲಕೃಷ್ಣ ಅವರನ್ನ ಮತ್ತೆ ಸಂಪರ್ಕಿಸ್ತೀವಿ. ಈಗ ಈ 3 ಮನೆಗಳು ಕೂಡ ಅಕ್ಕಪಕ್ಕದಲ್ಲಿದ್ವು, ಬೆಂಕಿಯನ್ನು ನಂದಿಸ್ತಾ ಇರುವಂತಹ ದೃಶ್ಯ ಒಂದು ಕಡೆ ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆಯಲ್ಲಿ ಮಳೆ ಇದ್ರೂ ಕೂಡ, ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದ್ರೂ ಕೂಡ ಆ ಮಳೆಯ ಮಧ್ಯದಲ್ಲೂ ಕೂಡ 3 ಮನೆಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಮನೆಯೊಳಗಡೆ ಇದ್ದಂಥವರು ತಮ್ಮನ್ನು ತಾವು ರಕ್ಷಿಸಿಕೊಂಡಿದ್ದಾರೆ, ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ.